Hi guys, welcome back to my YouTube channel. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಬ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಕೂಡ ಒಂದು ಈ ವಿಂಟರ್ ಸೀಸನ್ಗೆ ಸೂಪರಾಗಿ ನಮ್ಮ ಸ್ಕಿನ್ನ ನಾವು ಹೇಗೆ ಮೇಂಟೈನ್ ಮಾಡ್ಬೋದು, ಅದು ಸ್ಪೆಷಲಿ ಡ್ರೈ ಸ್ಕಿನ್ನ ನಾವು ಹೇಗೆ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ಒಂದಷ್ಟು ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಆ ಥರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಪ್ರಕಾರ ವಿಂಟರ್ ಸೀಸನ್ನೇ ಅಲ್ವಾ ನಮಗೆ ತುಂಬಾ ಡ್ರೈ ಸ್ಕಿನ್ ಆಗೋದು. ಸ್ಪೆಷಲಿ ನಮ್ಮ ಮುಖ ಸ್ಕಿನ್ನು ತುಂಬಾ ಡ್ರೈ ಆಗೋದಾಗಿರಲಿ, ಅಥವಾ ಸ್ವಲ್ಪ ಪೀಲ್ ಔಟ್ ಆಗೋದಾಗಿರಲಿ, ಅಥವಾ ಇಲ್ಲೆಲ್ಲ ವೈಟ್ ಆಗೋದಾಗಿರಲಿ ಆಗುತ್ತಲ್ವ. ಸೊ ಇದನ್ನೆಲ್ಲ ನಾವು ಹೇಗೆ ಅದನ್ನೆಲ್ಲ ಹೋಗಿಸ್ಬೋದು, ಅಥವಾ ನಾವು ಹೇಗೆ ಅದನ್ನೆಲ್ಲ ಪ್ರಿವೆಂಟ್ ಮಾಡ್ಬೋದು ಅಂತ ಒಂದಷ್ಟು ಟಿಪ್ಸ್ನ ನೋಡೋಣ. ಸೊ ಫಸ್ಟ್ ಒನ್ ಏನಪ್ಪ ಅಂತಂದರೆ, ಆಬ್ವಿಯಸ್ಲಿ ನಮಗೆ ಚಳಿಗಾಲ ಅಂದಾಗ ನಮಗೆ ನೀರು ಕುಡಿಬೇಕು ಅಂತ ಅನ್ಸೋದೇ ಇಲ್ಲ ಫಸ್ಟ್ ಆಫ್ ಆಲು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ಬಿಸಿ ಸ್ನಾನ ಮಾಡಬೇಕು ಅಂತ ಅನಿಸುತ್ತೆ. ಸೊ ಸ್ನಾನ ಮಾಡೋಕ್ಕೆ ಕೂತ್ಕೊಂಡ್ವಿ ಅಂತಂದರೆ ಒಂದು ಅರ್ಧ ಗಂಟೆ ಆದರೂ ಆಚೆನೇ ಬರೋದಿಲ್ಲ ಅಲ್ವಾ. ಸೊ ಶವರ್ ಕೆಳಗಡೆ ನಿಂತ್ಕೊಂಡ್ರೆ ಅದು ಮಾಡೋದು ನಾವು ತಪ್ಪು ಫಸ್ಟು. ಸೊ ಬೇಗ ಕ್ವಿಕ್ಕಾಗಿ 10-15 ಮಿನಿಟ್ಸಲ್ಲೆಲ್ಲ ಬೇಗ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ಬೇಕು. ಬಿಕಾಸ್ ನಮ್ಮದಲ್ಲಿ ಏನಿದೆ ಮಾಯ್ಶ್ಚರೈಸರ್ ಅದೆಲ್ಲ ಹೋಗ್ಬಿಡುತ್ತೆ. ಸೊ ನಮಗೆ ನ್ಯಾಚುರಲಾಗಿ ಏನು ಮಾಯ್ಶ್ಚರ್ ಇರುತ್ತೆ ಅದನ್ನು ಹೋಗ್ಬಿಡುತ್ತೆ ನಾವು ಬಿಸಿ ನೀರಲ್ಲಿ ಸ್ನಾನ ಮಾಡೋದ್ರಿಂದ, ಓಕೆನಾ. ಸೊ ನಮ್ಮ ಶವರ್ನ ಟೈಮ್ನ ಕಟ್ ಡೌನ್ ಮಾಡಬೇಕಾಗತ್ತೆ. ಸೊ ಅದು ಮೊದಲನೇ ಟಿಪ್ಪು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ನಾವು ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡ್ಕೋಬೇಕಾಗತ್ತೆ. ಸೊ ಸ್ಪೆಷಲಿ ನಮ್ಮ ಫೇಸ್ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋದು ಇಸ್ ದ ಮಸ್ಟ್. ಸೊ ಸ್ನಾನ ಮಾಡ್ಕೊಂಡು ಆಚೆ ಬಂದಿದ್ದ ತಕ್ಷಣ ನೀಟಾಗಿ ನಮಗೇನು ನಾವೇನು ಮಾಯ್ಶ್ಚರೈಸರ್ನ ಬಳಸ್ತೀವಿ ಸೊ ಆ ಮಾಯ್ಶ್ಚರೈಸರ್ನ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ, ಎರಡನೇ ಟಿಪ್ಪು, ಓಕೆನಾ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ನಾವು ರಾತ್ರಿ ಹೊತ್ತು ಲೈಕ್ ನಮಗೆ ಏನಾದರೂ ಮಾಯ್ಶ್ಚರೈಸರ್ ಆಗಿರಲಿ, ಸೊ ಇದನ್ನೆಲ್ಲ ಅಪ್ಲೈ ಮಾಡ್ಕೊಂಡು ಮಲಗುವಂಥದ್ದು ಅಭ್ಯಾಸ ಇರುತ್ತಲ್ವ. ಸೊ ಮಾಯ್ಶ್ಚರೈಸರ್ ಬದಲಾಗಿ ನಾವು ಪ್ಯೂರ್ ಕೊಕೊನೆಟ್ ಆಯಿಲ್ ಬರುತ್ತಲ್ಲ, ಸ್ವಲ್ಪ ಬರೀ ಎರಡೇ ಡ್ರಾಪು ಕೈಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಉಜ್ಜಿ ಸೊ ಮುಖದ ಮೇಲೆಲ್ಲ ಹಾಕ್ಕೊಳ್ಳೋದ್ರಿಂದ ಅದು ಕೂಡ ನಮಗೆ ನ್ಯಾಚುರಲಾಗಿ ಮಾಯ್ಶ್ಚರೈಸರ್ ಕೊಡುತ್ತೆ. ತುಂಬಾ ಒಳ್ಳೆಯದು ಸ್ಕಿನ್ಗೆ. ಆಬ್ವಿಯಸ್ಲಿ ನಮಗೆಲ್ಲ ಎಷ್ಟು ಗೊತ್ತಿದೆ ಅಲ್ವಾ, ಕೊಕೊನೆಟ್ ಆಯಿಲ್ ಅಂದರೆ ಎಷ್ಟು ಅದು ಪ್ಯೂರು, ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ಗೆ ವಂಡರಾಗಿ ಹೆಲ್ಪ್ ಮಾಡುತ್ತೆ ಅಂತ. ಸೊ ಅದು ತುಂಬಾ ಒಳ್ಳೆಯದು. ಸೊ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೋಬೋದು, ಓಕೆ. ಸೊ ಇನ್ನೊಂದು ಏನಪ್ಪ ಟಿಪ್ಪು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂದರೆ, ಆಬ್ವಿಯಸ್ಲಿ ನಾವೆಲ್ಲನೂ ಹೆಣ್ಮಕ್ಳು ಒಂದು ಸ್ಕಿನ್ ಕೇರ್ ಅಂತ ರೊಟೀನ್ ಅಂತ ಇಟ್ಕೊಂಡಿರ್ತೀವಲ್ಲ. ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸು ಅಥವಾ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಅಂತ. ಸೊ ಅದರಲ್ಲಿ ನಮಗೆ ಸ್ಕ್ರಬ್ 100% ಇದ್ದೇ ಇರುತ್ತೆ. ಸೊ ಸ್ಪೆಷಲಿ ಈ ವಿಂಟರ್ ಸೀಸನಲ್ಲಿ ನಾವು ಸ್ಕ್ರಬ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಆಲ್ರೆಡಿ ನಮ್ಮ ಸ್ಕಿನ್ನು ಸ್ವಲ್ಪ ನಮಗೆ ಗೊತ್ತಿರಲ್ಲ ಅಷ್ಟೇ. ಸೊ ಕ್ರ್ಯಾಕ್ ಆಗಿರುತ್ತೆ, ಸ್ಪೆಷಲಿ ಡ್ರಮ್ಮರ್ಗೆ ಎಲ್ಲ ಡ್ರೈ ಆಗೋಗಿರುತ್ತೆ, ವಿಂಟರ್ಗೆ ಎಲ್ಲ ಡ್ರೈ ಆಗೋಗಿರುತ್ತೆ. ಸೊ ಜಾಸ್ತಿ ನಾವು ಸ್ಕ್ರಬ್ ಯೂಸ್ ಮಾಡೋದ್ರಿಂದ ಇನ್ನೂ ನಮ್ಮ ಸ್ಕಿನ್ನ ಡ್ಯಾಮೇಜ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ಕ್ರಬ್ನ ಈ ವಿಂಟರ್ ಸೀಸನಲ್ಲಿ ಸ್ವಲ್ಪ ಮೈಲ್ಡಾಗಿ ನಾವು ಸ್ಕ್ರಬ್ ಯೂಸ್ ಮಾಡ್ತೀವಂದ್ರೂ ಸೊ ಜಾಸ್ತಿ ಎಲ್ಲ ಯೂಸ್ ಮಾಡ್ತೀರ ಒಂದು ಸ್ವಲ್ಪ ಲೈಟಾಗಿ ಒಂದು ಮಸಾಜ್ ಕೊಟ್ಟು ಬೇಗ ನಾವು ವಾಶ್ ಮಾಡ್ಕೊಂಬಿಡ್ಬೇಕು, ಓಕೆನಾ. ಸೊ ಇದು ಕೂಡ ಒಂದು ಟಿಪ್ಪು, ಜಾಸ್ತಿ ಸ್ಕ್ರಬ್ನ ಯೂಸ್ ಮಾಡಬೇಡಿ, ಫೈನ್. ಆ್ಯಂಡ್ ನೆಕ್ಸ್ಟ್ ಈ ವಿಂಟರಲ್ಲಿ ಅಫ್ಕೋರ್ಸ್ ನಾವು ನಮ್ಮ ಬಾಡಿಗಾಗಿರಲಿ ಫೇಸ್ಗಾಗಿರಲಿ ಚೆನ್ನಾಗಿ ಮಾಯ್ಶ್ಚರೈಸರ್ನ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಆ್ಯಂಡ್ ಚೆನ್ನಾಗಿ ನೀರು ಕುಡಿಬೇಕು. ಸೊ ನೀರು ನಮಗೆ ಅಟ್ಲೀಸ್ಟ್ ಸ್ವಲ್ಪ ನೀರು ಬೆಚ್ಚಗೆ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಇದೆಲ್ಲ ಒಂದಷ್ಟು ಟಿಪ್ಸು ನನಗೆ ಗೊತ್ತಿರೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಬಬ್ಲಿ ಇದನ್ನೆಲ್ಲ ಫಾಲೋ ಮಾಡ್ತಿದ್ರೆ ಸೂಪರ್. ಸೊ ಯಾರಿಗೆಲ್ಲ ಗೊತ್ತಿಲ್ಲ ಸೊ ಇದನ್ನೆಲ್ಲ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಆ್ಯಂಡ್ ಇದು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ವಿಡಿಯೋ, ಓಕೆನಾ. ಸೊ ಇಷ್ಟೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಹೋಪ್ಫುಲಿ ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ನೀವು ಇದನ್ನೆಲ್ಲನೂ ಬಳಸಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.